ಬಿಡದಿ ಟೌನ್ಶಿಪ್ಗಾಗಿ ಸುಮಾರು 7,400 ಎಕರೆ ಪ್ರದೇಶಕ್ಕೆ ಟೋಟಲ್ ನೋಟಿಫಿಕೇಶನ್ ಮಾಡಲಾಗಿದ್ದು ಈಗಾಗಲೇ 598 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಆದರೆ ಈ ಪ್ರತಿಕ್ರಿಯೆಗೂ ಮುನ್ನ ಸ್ಥಳೀಯ ರೈತರೊಂದಿಗೆ ಯಾವುದೇ ರೀತಿಯ ಚರ್ಚೆ ನಡೆಸಲಾಗಿಲ್ಲ. ಇದು ಸಂಪೂರ್ಣವಾಗಿ ರೈತ ವಿರೋಧಿ ಧೋರಣೆಯಾಗಿದೆ ಎಂದು ಜೆಡಿಎಸ್ ರಾಷ್ಟ್ರೀಯ ವಕ್ತಾರರು ಸುಧಾಕರ್ ಶೆಟ್ಟಿ ಹೇಳಿದರು. ಇತ್ತೀಚೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವರು ಕೆಂಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದ್ದರು. ಈ ಕುರಿತು ಪ್ರತಿಕ್ರಿಯಿಸಿರುವ ಮುಖಂಡರು, ಪ್ರತಿಭಟನೆಗೆ ಬಂದಿದ್ದ ಜನರಿಗೆ ತಾವು ಏಕೆ ಬಂದಿದ್ದೇವೆ ಎಂದು ತಿಳಿದಿರಲಿಲ್ಲ. ಹಣ ನೀಡಿ ಜನರನ್ನು ಕರೆತಂದು ಧಿಕ್ಕಾರ ಕೂಗಿಸಲಾಗಿದೆ ಎಂದು ಸ್ವತಃ ಪ್ರತಿಭಟನಾಕಾರರೇ ಮಾಧ್ಯಮಗಳ ಮುಂದೆ ಒಪ್ಪಿಕೊಂಡಿದ್ದಾರೆ. ಇಂತಹ ತಂತ್ರಗಳ ಮೂಲಕ ರೈತರ ಧ್ವನಿಯನ್ನು ಅಡಗಿಸಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಈಗ ತಾನೇ ನಾನು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಕುಮಾರಣ್ಣ ಬಂದಾಗ ರೆಡ್ ಫ್ಲಾಗ್ ಅನ್ನ ಪ್ರದರ್ಶನ ಮಾಡ್ತಾರೆ. ಹಾಗೆ ಬಿಡದಿ ಟೌನ್ಶಿಪ್ ನ ಆಗಬಾರ್ದು ಅನ್ನೋದನ್ನ ರೈತರ ಬಹುದೊಡ್ಡ ಬೇಡಿಕೆ ಇದೆ. ಅಲ್ಲಿ ಆ ಬೇಡಿಕೆಗೆ ಸ್ಪಂದಿಸಿ ಕುಮಾರಣ್ಣ ಅವರು ಬಿಡದಿಯ ಸ್ಥಳದಲ್ಲೇ ನಾವು ಪತ್ರಿಕಾಗೋಷ್ಠಿ ಮಾಡೋಣ, ಪರಸ್ಪರ ಯಾವುದೇ ಚರ್ಚೆ ಇದ್ರೆ ಬಗೆಹರಿಸೋಣ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಕರೆದಿದ್ರು. ಆದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಹಲವಾರು ರೆಡ್ ಫ್ಲಾಗ್ ಗಳನ್ನು ಕಳಿಸಿದ್ದಾರೆ. ಇದು ಸ್ವಾಭಾವಿಕ ರಾಜ್ಯದ ರಾಜಕಾರಣದಲ್ಲಿ. ನಮ್ಮ ಉದ್ದೇಶ ಇಷ್ಟೇ, ರಾಜ್ಯದ ರೈತರ ಜಮೀನುಗಳನ್ನ ನೀವು ಅದನ್ನು ನೋಟಿಫಿಕೇಶನ್ ಮಾಡಿ ವಶಪಡಿಸ್ಕೊಳ್ಳೋದ್ರ ಮೊದಲು ರೈತರೊಂದಿಗೆ ಚರ್ಚೆ ನಡೆಸಬೇಕಿತ್ತು. ರೈತರು ಅದ್ರ ಪರವ ಇದ್ದಾರಾ ಅಥವಾ ಕೊಡ್ಬೇಕಂತಿದ್ದಾರ ಅಥವಾ ಟೌನ್ಶಿಪ್ ಬೇಕಿದೆಯಾ ಅನ್ನೋದನ್ನ ಗಮನಕ್ಕೆ ತಗೊಳ್ಳದೇನೆ ಒಂದು ಏನು ರಿಯಲ್ ಎಸ್ಟೇಟ್ ಮಾಫಿಯಾದ ಜೊತೆನಲ್ಲಿ 7,400 ಎಕರೆಗೆ ನೀವು ಟೋಟಲ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ. 598 ಎಕರೆ ಈಗಾಗಲೇ ನೋಟಿಫಿಕೇಶನ್ ಆಗಿ ಅದನ್ನ ವಶಪಡಿಸ್ಕೊಂಡಿದ್ದೀವಿ ಅನ್ನೋ ನೋಟಿಫಿಕೇಶನ್ ಆಗಿದೆ. ಇದೆಲ್ಲ ರೈತ ವಿರೋಧಿ ಒಂದು ಧೋರಣೆ ಕಾಂಗ್ರೆಸ್ ಸರ್ಕಾರದ್ದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೆಡಿಎಸ್ ಪಕ್ಷ ಇದರಲ್ಲಿ ಏನು ನಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ ನಾವು ಹೋಗಿದ್ದಲ್ಲ. ನಾವು ರೈತರ ಪರ, ಅದು ವಿಶೇಷವಾಗಿ ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮೈಸೂರು ಅಂತ ಹೇಳಿದಾಗ ಜೆಡಿಎಸ್ ಪಕ್ಷದ ಬಹುದೊಡ್ಡ ಬೆಂಬಲಿಗ ಮತ್ತು ಜೆಡಿಎಸ್ ಪಕ್ಷ ರೈತಾಪಿ ವರ್ಗಕ್ಕೆ ನೇರವಾಗಿ ಸಹಕಾರ ನೀಡೋದ್ರಿಂದ ರೈತರು ನಮ್ಮ ಜೊತೆಯಲ್ಲಿದ್ದಾರೆ. ಆದ್ರಿಂದ ಇವತ್ತು ನಡೆದ ಏನು ಒಂದು ಹಗರಣ ನೋಡ್ತಾ ಇದ್ದೇವೆ, ಜೆಡಿಎಸ್ ಪಕ್ಷದ ಈ ಒಂದು ಹೋರಾಟಕ್ಕೆ, ಜೆಡಿಎಸ್ ಪಕ್ಷ ರೈತರ ಪರ ನಡೆದ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲಿತ ಇವತ್ತು ಯಾರು ಬಂದಿದ್ದವ್ರಿಗೆ ಗೊತ್ತೇ ಇರ್ಲಿಲ್ಲ. ಅಲ್ಲಿ ಮಾಧ್ಯಮದವ್ರು ಕೇಳ್ತಾ ಇದ್ರು, ನೀವ್ ಯಾರು, ನಮಗ್ ಗೊತ್ತಿಲ್ಲ, ದುಡ್ಡು ತಗೊಂಡ್ಬಂದು ಧಿಕ್ಕಾರಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ನೀವು ಯಾವುದೇ ಕಾರಣಕ್ಕೆ ರೈತರ ಧ್ವನಿನ ಅಡಗಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಕಾಂಗ್ರೆಸ್ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಉಪಮುಖ್ಯಮಂತ್ರಿಗಳು ಹಾಗೂ ಹಿರಿಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ರೈತರ ಜೊತೆ ಚರ್ಚಿಸದೆ ಯಾವುದೇ ಯೋಜನೆ ಮಾಡಬಾರದು. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ವಪ್ರತಿಷ್ಠೆಗೆ ಬಿದ್ದಿರುವುದು ಸರಿಯಲ್ಲ. ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮೈಸೂರು ಭಾಗದ ರೈತರ ಪರವಾಗಿ ಜೆಡಿಎಸ್ ಪಕ್ಷ ಯಾವಾಗಲೂ ಗಟ್ಟಿಯಾಗಿ ನಿಲ್ಲಲಿದ್ದು ರೈತರ ಒಪ್ಪಿಗೆ ಇಲ್ಲದೆ ಯಾವುದೇ ಟೌನ್ಶಿಪ್ ಬರಲು ಬಿಡುವುದಿಲ್ಲ ಎಂದು ಜೆಡಿಎಸ್ ಸ್ಪಷ್ಟಿಸಿದೆ ಎಂದು ಹೇಳಿದರು. ಪಾಲಿಕೆಯಿಂದ ಕುಮಾರಸ್ವಾಮಿ ಅವ್ರನ್ನ ಏನಾದ್ರು ಕಟ್ಟಾಕ್ತಿವಿ ಅಂದ್ರೆ ನಿಮ್ಮ ಕನಸಿನ ಮಾತು. ನಿಮಗೆ ಅದು ಸಾಧ್ಯ ಇಲ್ಲ. ಇದುವರೆಗೆ ಸುಮಾರು 5 ಜನ ಅದನ್ನು ನೋಡಿದ್ದಾರೆ. ನೀವು ನಿಮ್ಮೊಳಗಿನಿರುವಂತ ಕಚ್ಚಾಟನ ಮುಚ್ಚಿ ಹಾಕ್ಲಿಕ್ಕೆ ಬಿಡದಿನ ಮುಂತಂದಿದ್ದೀರಿ. ಅದನ್ನ ಈಗಾಗಲೇ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ರೈತರ ಜೊತೆ ಚರ್ಚೆ ಮಾಡದೆ ಯಾವುದೇ ಯೋಜನೆ ಮಾಡಕ್ಕಾಗಲ್ಲ ಅನ್ನುವಂತ ಹಿರಿಯ ಸಚಿವರಾದಂತ ಉಪಮುಖ್ಯಮಂತ್ರಿಗಳು ಆದಂತ ಡಾಕ್ಟರ್ ಪರಮೇಶ್ವರ್ ಅವರು ಸಹಿತ ಹೇಳಿದ್ದಾರೆ. ಹಾಗೆ ಕೆಲವರನ್ನ ಇವರಾಗೆ ಮುಂದೆ ಬಿಟ್ಟು ಮಾತಾಡ್ತಿದ್ದಾರೆ ಬಿಟ್ರೆ ಹೆಚ್ಚಿನ ಮಂತ್ರಿಮಂಡಲದವರಿಗೂ ಮತ್ತೆ ಕಾಂಗ್ರೆಸ್ ಶಾಸಕರಿಗೂ ಬಿಡದಿಯ ಟೌನ್ಶಿಪ್ನ ಅವಶ್ಯಕತೆ ಇಲ್ಲ. ಇದು ಮುಖ್ಯಮಂತ್ರಿಗಳು ಸ್ವಪ್ರತಿಷ್ಠೆ ತಗೊಂಡಿರೋದ್ರಿಂದ ಈ ತರ ಆಗಿದೆ. ನಾವಾದ್ರೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ, ಯಾವುದೇ ಕಾರಣಕ್ಕೂ ರೈತರ ಒಪ್ಪಿಗೆ ಇಲ್ಲದೆ ಯಾವುದೇ ಟೌನ್ಶಿಪ್ ಬರ್ಲಿಕ್ಕೆ ವಿರೋಧನ ಜೆಡಿಎಸ್ ಪಕ್ಷ ಶಾಶ್ವತವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.